ಒಂದು ಕಡೆ ಹೈ ವೋಲ್ಟೇಜ್ ಮೀಟಿಂಗು, ಮತ್ತೊಂದು ಕಡೆ ಸಚಿವಾಕಾಂಕ್ಷಿಗಳು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿ ದೆಹಲಿಯಲ್ಲಿ ರಾಮದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಅಶೋಕ್ ಪಟ್ಟಣ್ ಅವರು ಮಾತನಾಡಿದ್ದಾರೆ. ಜಾತಿ ಲೆಕ್ಕಾಚಾರದ ಕಾರಣ ನಾನು ಮಂತ್ರಿ ಆಗಿಲ್ಲ ಅಷ್ಟೇ. ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದ್ದೇನೆ. ಈ ಬಾರಿ ಅವಕಾಶ ಕೊಡಲೇಬೇಕು ಅಂಥೇಳಿ ಒಂದು ವಿನಂತಿಯನ್ನು ಸಲ್ಲಿಸಿದ್ದೇನೆ. ಸಿಗುತ್ತೆ ಅನ್ನುವಂತಹ ವಿಶ್ವಾಸವಿದೆ ಅಂಥೇಳಿ ದೆಹಲಿಯಲ್ಲಿ ಶಾಸಕ ಅಶೋಕ್ ಪಟ್ಟಣ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಡೀತಾ ಇದೆ. ಇವತ್ತು ನಾಳೆ ಆಗ್ಬೋದು ಅಂತ ಭಾಳ ಆಶಾಭಾವನೆಯಿಂದ ನಾವೆಲ್ಲ ಇದ್ದೀವಿ. ಎಲ್ಲರೂ ಬಂದಿದ್ದಾರೆ. ಎಕ್ಸ್-ಸಿ-ಎಂ ಸಿದ್ದರಾಮಯ್ಯ ಸಾಹೇಬರು ಬಂದಿದ್ದಾರೆ. ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಿದ್ದಾರೆ. ಆಮೇಲೆ ನಮ್ಮ ಪಕ್ಷದ ಅಧ್ಯಕ್ಷರಾದ ಬಿ ಕೆ ಹರಿಪ್ರಸಾದ್ ಸಾಹೇಬರು ಬಂದಿದ್ದಾರೆ. ಎಲ್ಲರೂ ಮೋಸ್ಟ್ಲಿ ಇವತ್ತು ಮಧ್ಯಾಹ್ನ ಮೀಟಿಂಗ್ ಆಗ್ಬೋದು ಅಂತ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಮಧ್ಯಾಹ್ನ ಆದಮೇಲೆ ಇವತ್ತು ಮುಗಿದರೆ ಸರಿ, ಇಲ್ಲಾಂದರೆ ನಾಳೆ ಒಂದಿನ ಆಗ್ಬೋದು. ಆದರೆ ಮೋಸ್ಟ್ ಎಲ್ಲ ಫೈನಲೈಸ್ ಮಾಡ್ಕೊಂಡು ಆಗುತ್ತೆ. 2 ದಿನದಾಗ ಮಿನಿಸ್ಟ್ರಿ ಆಗ್ಬೋದು ಅಂತ ಭಾಳ ಆಶಾಭಾವನೆ ಇದ್ದೀವಿ. ಯಾವ ಜಿಲ್ಲೆನೇ ಇಲ್ಲ ಸ್ವಾಮಿ ಕಾಂಪಿಟೇಷನು, ಎಲ್ಲ ಜಿಲ್ಲೆಗೆ ಇರ್ತದೆ. ಬೆಳಗಾವಿನ ಭಾಳ ದೊಡ್ಡ ಜಿಲ್ಲೆ, ಅದಕ್ಕೆ ಭಾಳ ಜನ ಕಾಂಪಿಟೇಟರ್ಸ್ ಇದ್ದಾರೆ. ಎಲ್ಲ ಕಾಂಪಿಟೇಟರ್ಸ್ ಬೆಳಗಾವಿ ಜಿಲ್ಲೆ ಕಾಂಪಿಟೇಟರ್ಸ್ ಪೈಕಿ ನಾನೇ ಭಾಳ ಹಿರಿಯ. ಹಂಗೆ ನೋಡೋಕೆ ಹೋದ್ರೆ ರಾಜ್ಯದಾಗೆಲ್ಲ ಯಾರು ಮಂತ್ರಿಗಳು ಎಲ್ಲರಿಗಿಂತ ನಾನೇ ಸೀನಿಯರ್ ಇದ್ದೀನಿ. ಹಂಗೆ ನೋಡೋಕೆ ಹೋದರೆ ಇದು ಏನಾಗಿದೆ, ಈ ಜಾತಿ ಉಪಜಾತಿ ಬಂದು ನಾನು ಸ್ವಲ್ಪ ಮಂತ್ರಿ ಆಗ್ತಾ ಇಲ್ಲ ಅಷ್ಟೇ. ಜಾತಿ ಬಂದ್ರಿ ಪರವಾಗಿಲ್ಲ. ನಾನು ಹೇಳೋದು ಹೈಕಮಾಂಡ್ನವ್ರಿಗಾಗಲಿ ನಮ್ಮ ರಾಜ್ಯದ ನಾಯಕರಿಗೆ ಜಾತಿ ನೋಡೋಕೆ ಹೋಗ್ಬೇಡಿ. ಪಕ್ಷ ನಿಷ್ಠೆ ಮತ್ತು ಎಷ್ಟು ದಿನದಿಂದ ಪಕ್ಷದ ದುಡಿತಾ ಇದ್ದಾನೆ, ಅವ್ನು ಸ್ಯಾಕ್ರಿಫೈಸ್ ಇನ್ನೇನು ಪಾರ್ಟಿಗೆ ಅದನ್ನು ನೋಡಿ ಕೊಟ್ಟರೆ ನ್ಯಾಯ ಸಿಕ್ಕಂಗಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್ ನಾವು ಯಾರನ್ನೂ ಭೇಟಿಯಾಗಿಲ್ಲ. ಖರ್ಗೆ ಸಾಹೇಬ್ರು ಒಬ್ಬನೇ ಭೇಟಿಯಾಗಿದ್ವಿ. ವೇಣುಗೋಪಾಲ್ ಸಾಹೇಬ್ರಿಗೆ ಇಂಟರ್ವ್ಯೂ ಕೇಳಿದ್ವಿ, ಕೊಡಲಿಲ್ಲ. ಇವತ್ತು ಕೊಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಸುರ್ಜೇವಾಲ ಅವರು ಊರಾಗಿರಲಿಲ್ಲ, ಇವತ್ತು ಬಂದರೆ ಇವತ್ತು ಮೀಟ್ ಮಾಡ್ತೀವಿ. ನಾವೆಲ್ಲ ಶಾಸಕರು 6 ಜನ ಒಟ್ಟಿಗೆ ಬಂದಿದ್ವಿ. ಇನ್ನೊಬ್ಬರು ರಾಜೀವ್ ಕಾಗೆ ಅವರು ಬರಬೇಕಾಯ್ತು, ಅವ್ರಿಗೆ ಆರೋಗ್ಯ ಇದರಿಂದ ಅವ್ರು ಬಂದಿಲ್ಲ. 7 ಜನ ನಾವೆಲ್ಲ ಒಂದು ಟೀಮ್ ಆಗಿದ್ವಿ. 7 ಜನದಾಗೆ ಮಹಾಂತೇಶ್ ಕೌಜ್ಗಲಿ ನಾನಿಬ್ಬರೇ ಭಾಳ ಸೀನಿಯರ್ ಇದ್ದೀವಿ. ಇಬ್ಬರೊಳಗೆ ಯಾರಿಗಾದ್ರು ಫಸ್ಟ್ ಬೇರೆಯವ್ರು ಕೊಡ್ತೀರಾ ಬಿಡ್ತೀರಾ ನಿಮ್ಗೆ ಸಂಬಂಧ. ಅದು ಬೇರೆಯವ್ರು ಹೆಸರು ಹೇಳೋಕ್ಕೆ ಇಷ್ಟಪಡೋಲ್ಲ. ಬೇರೆಯವ್ರು ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಅದು ಅವ್ರು ಕೊಡೋದು ಬಿಡೋದು ನಿಮ್ಮ ಇಷ್ಟ. ಆದರೆ ಮೊದಲೇ ಆದ್ಯತೆ ನಮಗೆ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ.